ಅಧ್ಯಕ್ಷ ಸುಬ್ರಣ್ಣ ಹುಣಸಿಕಟ್ಟಿ ಸೇರಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಪ್ರಭುಗಳೇ? ಇವತ್ತು ಹುನಗುಂದ ವಿಜಯಾನಂದ ಕಾಶ್ಯಪ್ನವರು ಅಂದರೆ ಹುನಗುಂದ ಶಾಸಕರು ಏನಿದ್ದಾರೆ, ಪಂಚಮಸಾಲಿ ಪೀಠದ ಟ್ರಸ್ಟ್ ಏನಿದೆ ಅದರ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸುಬ್ಬಣ್ಣ ಹುಣಸಿಕಟ್ಟಿಯವರು ಇವರೇ ಅಧ್ಯಕ್ಷರಾಗಿರಲಿ ಅಂತ ಹೇಳಿ ಒಂದು ಆಶೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಎಲ್ಲ ಧರ್ಮದರ್ಶಿಗಳು ಒಂದು ಆಶೆಯನ್ನು ವ್ಯಕ್ತಪಡಿಸಿದರು. ಹೀಗಾಗಿ ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿ ಪೀಠದ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅಂದರೆ ಒಂದಿಷ್ಟು ರೋಚಕ ಸಂಗತಿಗಳು ಇನ್ನೇನಾದರೂ ಹೊರಬರ್ತವ ಅಂತಕ್ಕಂತಹ ಒಂದಿಷ್ಟು ಕುತೂಹಲ ಎಲ್ಲ ಮೀಡಿಯಾ ಪ್ರೆಸ್ಗಿದೆ. ಏನಂತಂದರೆ, ಈ ಜಯಮೃತ್ಯುಂಜಯ ಮಹಾಸ್ವಾಮೀಜಿಗಳೇನಿದ್ದಾರೆ ಅವರನ್ನು ನಾವು ಈ ಮಠದಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂತಹ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಈಗ ಈ ಒಂದು ಮಠದ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಒಂದಿಷ್ಟು ಎಲ್ಲರ ಕಿವಿಗಳು ಈಗ ವಿಜಯಾನಂದ ಕಾಶ್ಯಪ್ನವರ ನಡೆಯತ್ತ ಇದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರೆಸ್ ಮೀಡಿಯಾದ ಒಂದಿಷ್ಟು ಕಿವಿಗಳು ಈಗ ವಿಜಯಾನಂದ ಕಾಶ್ಯಪ್ನವರ ಹತ್ರ ಇದೆ ಅಂತಕ್ಕಂಥದ್ದು. ಈ ಹಿಂದೆ ವಿಜಯಾನಂದ ಕಾಶ್ಯಪ್ನವರು ಈ ಪಂಚಮಸಾಲಿ ಪೀಠದ ಈ ಸ್ವಾಮೀಜಿಗಳೇನಿದ್ದಾರೆ, ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಮಾತನಾಡಿದರು. ಇವರು BJP ಸ್ವಾಮೀಜಿಗಳಾಗ್ತಾ ಇದ್ದಾರೆ ಅಂತಕ್ಕಂತಹ ಮಾತುಗಳು, ಹಾಗೆ ಈ ಮಠದ ಒಂದಿಷ್ಟು ವಿಷಯಗಳನ್ನ ಮಾತನಾಡ್ತಾ ಹೋಗ್ತಿದ್ರು. ಬಸವ ಜಯಮೃತ್ಯುಂಜಯ ಸ್ವಾಮಿಗಳು ಈ ಕೂಡಲ ಸಂಗಮದ ಈ ಪಂಚಮಸಾಲಿ ಪೀಠ ಏನಿದೆ ಅದರ ಪೀಠಾಧಿಪತಿಗಳು. ಇವರು ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಮಾತುಗಳನ್ನ ಮಾತನಾಡಿದ್ರು. ಅಂದರೆ ಈ BJP ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿತ್ತು. ಹೀಗಾಗಿ ಅವರ ಪರವಾಗಿ ನಿಂತ್ಕೊಂಡಿದ್ರು ಸ್ವಾಮೀಜಿಗಳು. ವಿಜಯಾನಂದ ಕಾಶ್ಯಪ್ನವರು ಸ್ವಾಮೀಜಿಗಳನ್ನೇ ಒಂದು ತರಾಟೆಗೆ ತೆಗೆದುಕೊಂಡಿದ್ರು. ನೀವು ಕೇವಲ ಸ್ವಾಮೀಜಿ ಆಗಿದ್ರೆ ಈ ಸಮಾಜದ ಉದ್ಧಾರಕ್ಕಾಗಿ ಈ ಮೀಸಲಾತಿ ಏನು ಮೀಸಲಾತಿ ಮಾಡ್ತಿದ್ದಾರಲ್ಲ ಅದಕ್ಕಾಗಿ ಒಂದು ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ, ಹಾಗೆ ಈ ಒಂದು ಸಮಾಜವನ್ನು ಅಂಕುಡೊಂಕುಗಳೇನಾದರೂ ಇದ್ದರೆ ಅವುಗಳನ್ನು ತಿದ್ದಿ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಹೋಗಬೇಕು. ಆದರೆ ನೀವು ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಳ್ತೀನಿ ಅಂತಂದರೆ ಅದು ಸರಿಯಲ್ಲ ಅಂತ ಹೇಳಿ ವಿಜಯಾನಂದ ಕಾಶ್ಯಪ್ನವರು ಹೇಳಿದ್ರು. ಆದರೆ ಮಠದ ಶ್ರೀಗಳ ಒಂದು ಚಿತ್ತ ಬೇರೆ ಬೇರೆ ಆಗಿತ್ತು. ಯಾಕೆಂತಂದರೆ ಅವರವರ ಭಾವಕ್ಕೆ ಬಿಟ್ಟಿರುವಂತಹ ಒಂದಿಷ್ಟು ವಿಷಯಗಳಲ್ಲಿ ಸ್ವಾಮೀಜಿಗಳು ತೊಡಗಿದ್ರು. ಹೀಗಾಗಿ ನಮ್ಮ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದರೆ ಅವರ ಬೆನ್ನ ಹಿಂದೆ ನಿಂತ್ಕೊಳ್ಳೋದು ನನ್ನ ಒಂದು ಕರ್ತವ್ಯ, ಅದು ನನ್ನ ಒಂದು ಆಶಯ, ಹಾಗೆ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿ ಮಠದ ಶ್ರೀಗಳು ಹೇಳಿದರು. ಆದರೆ ವಿಜಯಾನಂದ ಕಾಶ್ಯಪ್ನವರು ಬೇರೆ ಬೇರೆ ರೀತಿಯಂತಹ ವಾಗ್ದಾಳಿಗಳನ್ನು ನಡೆಸಿದರು. ಸೊ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆಯೂ ಸಹ ಬೇರೆ ಬೇರೆ ನಾಯಕರು ಒಂದಿಷ್ಟು ಮಾತುಗಳನ್ನು ಮಾತನಾಡಿದ್ರು. ಹಾಗೆ ಅವ್ರಿಗೂ ಸಹ ವಿಜಯಾನಂದ ಕಾಶ್ಯಪ್ನವರು ಠಾಂಗ್ ಕೊಡುವ ರೀತಿಯಲ್ಲಿ ಮಾತನಾಡಿದ್ರು. ಹೀಗೆ ಒಂದಿಷ್ಟು ಹಗ್ಗ ಜಗ್ಗಾಟ ಮುಂದುವರೆದಿರುವಂಥದ್ದು. ಈಗ ಸದ್ಯಕ್ಕೆ ವಿಜಯಾನಂದ ಕಾಶ್ಯಪ್ನವರು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಕುತೂಹಲಕಾರಿ ಅಂಶಗಳನ್ನು ನೀವೆಲ್ಲ ಕಾಯ್ತಾ ನೋಡೋಣ. ಏನೇನಾಗುತ್ತೆ, ಏನೇನು ಬೆಳವಣಿಗೆಗಳಾಗುತ್ತೆ. ಈಗ ಅಧ್ಯಕ್ಷರಾಗಿರೋದ್ರಿಂದ ವಿಜಯಾನಂದ ಕಾಶ್ಯಪ್ನವರಿಗೆ ಮತ್ತೊಂದಿಷ್ಟು ಸೂಪರ್ ಪವರ್ ಬಂದಿರುವಂಥದ್ದು. ಹೀಗಾಗಿ ಅವರ ಒಂದು ನಿಲುವೇನು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕಾತುರಾಗಿ ಕಾಯ್ತಾ ಇದ್ದೇವೆ. ನಾನಂತೂ ಕಾಯ್ತಾ ಇದ್ದೀನಿ. ನೀವು ನಿಮ್ಮ ಅನಿಸಿಕೆ ಏನೇನಿಸುತ್ತೆ ಸೊ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕಾಮೆಂಟ್ ಸೆಕ್ಷನ್ ಓಪನ್ ಆಗಿರುವಂಥದ್ದು. ಸೊ ನೀವು ಕಾಮೆಂಟನ್ನು ಮಾಡಿ ಈ ಒಂದು ವಿಷಯದ ಬಗ್ಗೆ ಏನನ್ನಿಸುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಒಂದು ಮನದಾಳದ ಮಾತುಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬಹುದಾಗಿದೆ. ಸೊ ವಿಜಯಾನಂದ ಕಾಶ್ಯಪ್ನವರು ಈಗ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಹುನಗುಂದ ಮತಕ್ಷೇತ್ರದ MLA ಸಹ ಆಗಿದ್ದಾರೆ. ಹೀಗಾಗಿ ಬಹಳ ಪ್ರಬಲವಾಗಿರ್ತಕ್ಕಂತಹ ವ್ಯಕ್ತಿ ವಿಜಯಾನಂದ ಕಾಶ್ಯಪ್ನವರು. ಒಂದು ದಶೆಯಲ್ಲಿ ಯಾವ ರೀತಿ ಮಠವನ್ನು ತೆಗೆದುಕೊಂಡು ಹೋಗ್ತಾರೆ, ಅಥವಾ ಅವರನ್ನೇ ಮುಂದುವರಿಸ್ತಾರ, ಅಥವಾ ಇನ್ನೇನಾದರೂ ವಿಚಾರಗಳನ್ನು ಮಾಡ್ತಾರ ವಿಜಯಾನಂದ ಕಾಶ್ಯಪ್ನವರು ಅಂತಕ್ಕಂತಹ ಮಾತುಗಳು ಈಗ ಸದ್ಯಕ್ಕೆ ಜನಮಾನಸದಲ್ಲಿ ಹರಿದಾಡ್ತಾ ಇವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಸೊ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.